ಸ್ನೇಹಿತರೆ, ವಿಶ್ವ ಹವ್ಯಕ ಸಮ್ಮೇಳನದ 3ನೇ ಹಾಗೂ ಕೊನೆಯ ದಿನದಂದು ಸ್ವರ್ಣವಲ್ಲಿ ಉಭಯ ಶ್ರೀಗಳ ಆಗಮನದ ಜೊತೆಗೆ ಹಲವಾರು ಸಂಭ್ರಮದ ಕ್ಷಣಗಳನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಸೈಡ್ ಮೂರೂ ದಿನವೂ ಅರಮನೆ ಮೈದಾನದಲ್ಲಿ ಇದೇ ರೀತಿಯ ಜನಸಂದಣಿ ಇದ್ದರೂ ಒಂದೇ ಒಂದು ಪೊಲೀಸರ ಅಗತ್ಯವೂ ಬೀಳದೆ ಶಿಸ್ತಿನಿಂದ ಅಚ್ಚುಕಟ್ಟಿನಿಂದ ನಡೆದ ಸಮ್ಮೇಳನವೆಂದು ಹೇಳಿಕೊಳ್ಳಲು ತುಂಬ ಹೆಮ್ಮೆ ಎನ್ನಿಸುತ್ತದೆ. ಅಖಿಲ ಹವ್ಯಕ ಮಹಾಸಭಾ ಪ್ರತಿ ಹವ್ಯಕನ ಮನದ ಆಗಸದ ಪೂರ್ಣಚಂದ್ರ ಎನಿತು ಹರುಷ ಸಂಪ್ರಾಪ್ತವಾಯಿತು ಸಭೆಗೆ ಸಹಸ್ರ ಚಂದ್ರ ದರ್ಶನದ ಭಾಗ್ಯ. ಅದು ಸಹಸ್ರ ಚಂದ್ರ. ಇಂದು ತೃತೀಯ ಹವ್ಯಕ ಮಹಾಸಮ್ಮೇಳನ, ಇಂದು ತೃತೀಯ ದಿನ. ಸಹಸ್ರ ಚಂದ್ರ ದರ್ಶನದ ಸಾಧಕರ ಕ್ಷಣದ ರಸಾನುಭವಕ್ಕೆ ಇದೀಗ ಸಹಸ್ರ ಚಂದ್ರ ಸಭಾ ಅಣಿಯಾಗಿದೆ. ನಮಸ್ಕಾರ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಗಂಗಾಧರೇಶ್ವರ ಸರಸ್ವತಿ ಮಹಾಸ್ವಾಮೀಜಿಗಳು ಸ್ವರ್ಣವಲ್ಲಿ ಮಠ ಇವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಜೊತೆಗೆ ಪರಮ ಪೂಜ್ಯ ಶ್ರೀ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ಶ್ರೀ ಸ್ವರ್ಣವಲ್ಲಿ ಮಠ ಅವರ ಆಗಮನವಾಗ್ತಾ ಇದೆ. ಹಾಗೆ ಚಂದ್ರಶಾನಂದ್ ಜಿ ಮಹಾರಾಜ್ ರಾಮಕೃಷ್ಣ ವಿವೇಕಾನಂದ ಮಠ ಬೆಂಗಳೂರು ಇವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಹೊರನಾಡು ಧರ್ಮಕರ್ತರು ಡಾಕ್ಟರ್ ಜಿ ಭೀಮೇಶ್ವರ ಜೋಶಿ ಹಾಗೂ ಹೊಸದಿಗಂತ ದೈನಿಕದ ಸಂಪಾದಕರಾದಂತಹ ಶ್ರೀ ವಿನಾಯಕ ಭಟ್ ಮೂರೂರು ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಗಣ್ಯರನ್ನ ವೇದಿಕೆಗೆ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದೇವೆ. आत्मानं पुनते सदा तेन सहस्रधारेण भावभाग्यपुनत्तमा प्राजापत्यं पवित्रं सतोऽध्यामकं तेन ब्रह्मविदो वयं भूतं ब्रह्ममनीमके इन्द्रस्वनेते सहमापुरातो सोमस्सुत्यावरुणस्समीच्या यमो राजा प्रवणाभिप्रातवेदा बोध्येत्यापरातु ॐ भूः ॐ भुवः ॐ शुभः ॐ भूर्भुवस्सुवः ॐ तच्छन्द्योदावृणीमहे आदित्यत्याय आदित्यवदये दैवी स्वस्तिरस्तनः वत्सर्वानुषेभ्यः ॐ कञ्चिकातुवेशजम्
षण्णो अष्टोद्धिपदे शञ्चतुष्पदे ॐ शान्ति शान्ति शान्तिः नमो नमो ಮಂಗಳೂರು ಫ್ರೆಂಡ್ಸ್ ಇದೆಲ್ಲ ಹವ್ಯಕ ಸಮ್ಮೇಳನ ಇವತ್ತು ಕೊನೆಗೊಳ್ತಾ ಇದ್ದು, ಆದರೆ ಕೊನೆಗೊಳ್ತಾ ಇದ್ರು ಸಂಭ್ರಮನೂ ಇದ್ದು. ಯಾಕೆಂದರೆ ಇಂಥ ಖುಷಿಯನ್ನು ನಾವು ಕೊನೆ ದಿವಸದಲ್ಲಿ ಅನುಭವಿಸ್ತಾ ಇದ್ದ. ಊರಿನ ಜನರ ಜೊತೆಗೋ ನೆಂಟರಿಷ್ಟ್ರ ಜೊತೆಗೋ ಅಥವಾ ಫ್ರೆಂಡ್ಸು ಬರ್ತಾ ಇದ್ದ, ನಮ್ಮವರಷ್ಟೇ ಅಲ್ಲದೆ ಫ್ರೆಂಡ್ಸು ಸಿಗ್ತಾ ಇದ್ದ. ಎಷ್ಟೊಂದು ಮಂದಿ ನಂಗಂತೂ ನನ್ನ ವಿಷಯ ಹೇಳಿದಾಗ ನನ್ನ ಯೂಟ್ಯೂಬ್ ವ್ಯೂವರ್ಸ್ ಎಷ್ಟು ಮಂದಿ ಭೇಟಿಯಾಗಿದ್ರು ಮಾಡಿದ. ಇಂಥ ಖುಷಿಯ ಕ್ಷಣದಲ್ಲಿ ಇವರನ್ನು ಪರಿಚಯ ಮಾಡ್ಕೊಳ್ತಾ ಇದ್ದೆ. ಹವ್ಯಕ ಮಹಾಸಭೆ ಅಧ್ಯಕ್ಷರಾದಂಥ ಗಿರಿಜಾ ಕಜೆ ಇದ್ದಾರಲ್ಲ, ಹಾಂ, ಕಜೆಯವರ ಶ್ರೀಮತಿಯವರು ಈಗ ಎಲ್ಲ ಸ್ಟಾಲನ್ನು ಭೇಟಿ ಮಾಡ್ತಾ ಇರುವಾಗ ಅದೇ ಆಮೇಲೆ ಇವರು ಜಗದೀಶ್ ಶರ್ಮಾ ಅವರ ತಾಯಿ ಪ್ರಧಾನ ಕಾರ್ಯದರ್ಶಿ ವೇಣು ವಿಘ್ನೇಶನ್ ಅವರ ತಾಯಿನೂ ಹೌದು. ಮತ್ತು ನಮ್ಮ ಫ್ಯಾಷನ್ ಶೋದಲ್ಲಿ ನನಗೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಮೇದಿನಿ ಅವರ ಅತ್ತೆ ಆಗ್ತಾರೆ ಇವರು, ಕೃಪೇಶ್ ಅವರ ತಾಯಿ. ಅದೇ ಏನಲ್ಲ ಈ ಇದರಲ್ಲಿ ನಮಗೆ ತುಂಬಾ ಮಂದಿ, ಇದು ಕರಕುಶಲ ಮೇಳ, ತುಂಬಾ ಜನ ಭಾಗವಹಿಸಿದ್ದಾರೆ. ಹೌದೌದು, ತುಂಬಾ ಮಂದಿ. ಅದೇ ನನಗೆ ಇದನ್ನ ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲಾಗಿತ್ತು. ಆದರೂ ನನಗೆ ಒಂದೊಂದ್ಸಲ ಬಂದು ಅದೇ ವೀಣಕ್ಕ ಇದ್ದು, ಅದೇ ನಮ್ಮ ಅಂಗಡಿ ಇವತ್ತಿಲ್ಲ, ಗೋಸ್ವರ್ಗಕ್ಕೆ ಬರ್ತಿಲ್ಲ ಎಲ್ಲ ಕೇಳ್ತಾ ಇದ್ದ. ಆದರೆ ಇಲ್ಲಿ ಎಲ್ಲರೂ ನಮ್ಮವ್ರದ್ದೇ ಅಂಗಡಿ ಇದ್ರೂ ನನಗೆ ಇಲ್ಲಿ ಬರೋಕ್ಕೆ ಸಮಯದ ಅಭಾವದಿಂದ ಇದಾಗ್ತಾ ಇದೆ. ಯಾಕೆಂದ್ರೆ ನಮ್ಗೆ ಒಂದು ನಾಟಕ ಇದೆ, ಈಗ 2:30ಗೆ ನಾಟಕ ಇದೆ. ನಾಟಕ ನೋಡೋಕ್ಕೆ ಬನ್ನಿ ಸಾಧ್ಯವಾದರೆ. ತುಂಬ ಖುಷಿ ಆಯ್ತು. ಥ್ಯಾಂಕ್ ಯು. ಎಲ್ಲ ಗೀತಾ ಪರಿವಾರದ ಗೆಳತಿಯರು. ನಾನು ಮಾಡದೇ ಇದ್ರು ನನ್ನ ದೀಪ್ತಿ ಮತ್ತು ಮಾಲತಿ ಅಕ್ಕ ಮತ್ತು ವಂದನಕ್ಕ ಎಲ್ಲರೂ ಇಲ್ಲಿ ಇದ್ದ. ಈ ವಿಶ್ವವೇಗ ಸಂಬಂಧ ನಾವು ಪದೇ ಪದೇ ಈ ಭೇಟಿಯಾಗಿ ಖುಷಿಯನ್ನು ಹಂಚ್ಕೊತಾ ಇದ್ದೀವಿ. ದೇವರ ಆಶೀರ್ವಾದ ಮೇಳಗಳಾಗ್ತವೆ, ಅಲ್ಲೆಲ್ಲ ಭಾಗವಹಿಸಿ ನಮ್ಮವರಷ್ಟೇ ಅಲ್ಲದೆ ಬೇರೆಯವರು ನಮ್ಮ ಸಂಸ್ಕೃತಿಯನ್ನು ಒಳ್ಳೆಯ ಸುಸಮಯವಾಗಿದೆ. ನಮ್ಮವರೆಲ್ಲ ಸೇರ್ತಾರೆ, ನಮ್ಮವರೆಲ್ಲ ಸೇರ್ತಾರೆ. ಅವರನ್ನ ಅಭಿಪ್ರಾಯಗಳು ತುಂಬ ಖುಷಿಯಾಯಿತು. ಒಳ್ಳೆಯ ಖುಷಿಯ ಕ್ಷಣವಾಗಿದೆ. ಓಕೆ, ಮನೆ ಹೆಸರು ಜಾನ್ಸಿ ಅಂತ. ಓಕೆ, ಥ್ಯಾಂಕ್ ಯು. ಹಾಗಾಗಿ ಉಪ್ಪಿನಕಾಯಿ, ಪಾಯಸ, ಕ್ಯಾಬೇಜ್ ಪಲ್ಯ, ಬಿಸಿ ಬಿಸಿ ಅನ್ನ, ಹಪ್ಪಳ, ಸಂಡಿಗೆ, ಸರಸ್ವತಕ್ಕ ಸರಿ ಊಟ ಮಾಡಿ ಸೂತ್ರವನ್ನು ನಾವೆಲ್ಲರೂ ಪ್ರತಿಯೊಂದು ಮನೆಯಲ್ಲಿ ಜಾರಿ ತರಬೇಕು ಅನ್ನೋದು ಬೀಟ್ರೂಟ್ ಸಾಂಬಾರ್, ಪಲಾವ್, ರೈತ, ಸಾರು, ಮತ್ತೆ ಮತ್ತೆ ಶಾಸ್ತ್ರೀಯ ವಿವಾಹ, ಯಾರಿಗೆ ಯಾರೊಡನೆ ವಿವಾಹ ಮಾಡಬೇಕು, ಬದನೆ ಹುಳಿ, ಯಾರಿಗೆ ಯಾರೊಡನೆ ಮತ್ತೆ ವಿವಾಹ ಬಿಸಿ ಮಾಡಬಾರದು, ಬಿಸಿ ಜಿಲೇಬಿ, ಇದರ ಬಗ್ಗೆ ಶಾಸ್ತ್ರಗಳಲ್ಲಿ ಇವೆಲ್ಲ ಇವೆ. ವೈಜ್ಞಾನಿಕ ಅಲ್ಲಿ ಇನ್ನೊಂದು ಕೌಂಟರ್ ಇದೆ. ಶಿಸ್ತುಬದ್ಧತೆಯನ್ನು ಕಾಯ್ಕೊಂಡು ಇದೆಲ್ಲ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಎಷ್ಟೇ 1000 ಜನ ಸೇರಿದ್ರು ಚೆನ್ನಾಗಿ ಊಟ ಮಾಡುವಾಗೆ. ಅದೇ ಎಷ್ಟೇ ರಶ್ ಇದ್ರು ಇವರೆಲ್ಲ ನೋಡಿ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾ ಇದ್ದದ್ದು. ಎಲ್ಲ ವಿಡಿಯೋನ ತೋರ್ಸಕ್ಕಾಗದೇ ಇದ್ರು ನಾವಿರೋ ಸಮಯದಲ್ಲಿ ಎಷ್ಟು ಮಂದಿಗೆ ತೋರಿಸ್ಲಿಕ್ಕೆ ತೋರಿಸ್ತಾ ಇದ್ದಿದ್ದು. ಅದೇ ಇದು ಕೊನೆಯ ದಿನ, ಆದರೂ ನನ್ನ ವಿಡಿಯೋದಲ್ಲಿ ಎಲ್ಲದೂ ಕವರ್ ಮಾಡ್ಲಿಕ್ಕಾಗಿಲ್ಲ. ಸ್ವಲ್ಪ ಮಂದಿ ಯಾರು ಕವರ್ ಮಾಡ್ತಾ ಇದ್ದೆ. ಊಟಕ್ಕಾಗಿ ನೂಕುಲಾದ್ರೂ ಚೆಂದ ಮಾಡಿ ಬಿಡ್ತಾ ಇದ್ದ ನೋಡಿ. ಎಷ್ಟೋ ಮಂದಿ ಇಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದ. ವ್ಯವಸ್ಥೆಯನ್ನು ಮಾಡಿ ಎಲ್ಲ ಐಟಮ್ಗಳು ಕಾಯಿ
ಮಜ್ಜಿಗೆ ಹುಳಿ ಅಥವಾ ಕೌಂಟರ್ನಲ್ಲಿ ಲಭ್ಯ ಇದೆ. ಇವತ್ತು ಸುಮಾರು ಎಷ್ಟು ಜನರಿಗೆ 25,000 ಅಂದಾಜು ಮಾಡಿದ್ದು. ಇನ್ನೂ ಹೆಚ್ಚಿಗೆ ಆಗುವ ಸಂಭವ ಇದ್ದು 30-35,000 ಆಗ್ಬೋದು. ಯಾಕೆಂದ್ರೆ ಜನರು ನೋಡಿ ಇಲ್ಲ, ಆದ್ರೆ ಇಷ್ಟೊಂದು ಜನ ಇದ್ರು ಸುವ್ಯವಸ್ಥಿತವಾಗಿ ಮಾಡ್ತಾ ಇದ್ದದ್ದು ಖುಷಿ ಅನಿಸ್ತು. ನೋಡಿ ಈಗ ನಮಗೆ ಜನರ ಲೆಕ್ಕ ನಮಗೆ ಸಿಗ್ತಾ ಇಲ್ಲ, ಇವರಿಗೆ ಕಾರ್ಯಕರ್ತರಿಗೆ ಸ್ವಲ್ಪ ಜನರ ಲೆಕ್ಕ ಸಿಗ್ಬೋದು. ಇವರೆಲ್ಲ ನಿರಂತರವಾಗಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದ. ಈ ನಿನ್ನೆ ಮೊನ್ನೆ ಎಷ್ಟು ಜನ ಸೇರಿಕು ನಮ್ಮ ಬಂದರೆ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನದ ಒಂದು ವೈಭವದ ಸಂದರ್ಭ. ಈ ಸಂದರ್ಭದಲ್ಲಿ ಅರಮನೆ ಮೈದಾನದ ಈ ಒಂದು ಕಾರ್ಯಕ್ಷೇತ್ರದಲ್ಲಿ 3 ದಿನದ ವೈಭವದ ಕಾರ್ಯಕ್ರಮ ಮೊನ್ನೆ ಸುಮಾರು 25,000 ಜನ, ಸುಮಾರು 30,000 ಜನ ಸೇರಿರಬಹುದು. ಸುಮಾರು 50,000 ಜನರಿಗೂ ಬಂದು ಭಾಗವಹಿಸಬಹುದು. ಮೊನ್ನೆ ಶುಕ್ರವಾರ ಸುಮಾರು 10,000 ಜನ ಭೋಜನ ಪ್ರಸಾದ ಸ್ವೀಕಾರ ಮಾಡಿದ್ದಾರೆ. ನಿನ್ನೆ ಸುಮಾರು 16,000 ಜನ ಇಲ್ಲಿ ಭೋಜನ ಸ್ವೀಕಾರ ಮಾಡಿದ್ದಾರೆ. ಇವತ್ತು ಅನ್ನ ಸಂತರ್ಪಣೆ ವಿಭಾಗದಲ್ಲಿ ಹೆಚ್ಚು ಕಮ್ಮಿ 30,000 ಮಂದಿ ಪ್ರಸಾದ ಸ್ವೀಕರಿಸುವ ನಿರೀಕ್ಷೆ ಇದೆ. ಭೋಜನದಲ್ಲೂ ಕೂಡ ಸರಳ ಭೋಜನ ಅಲ್ಲ, ಸುಮಾರು 18 ವಿಧದ ವ್ಯವಸ್ಥೆಗಳಿವೆ. ಅದು ಪಲ್ಯ ಇರ್ಬೋದು, ಕೋಸಂಬರಿ ಇರ್ಬೋದು, ಸಾರು, ಸಾಂಬಾರು, ಪಾಯಸ, ಸಾರು, ಹಾಗೆ ಅನ್ನದಲ್ಲೂ ಬೇರೆ ಬೇರೆ ವಿಧದ ಅನ್ನಗಳು, ಭಾತುಗಳಿವೆ. ಜೊತೆಗೆ ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಕಾರ್ಯಕರ್ತರು ಹೆಚ್ಚು ಕಮ್ಮಿ 1,000ಕ್ಕೂ ಮಿಕ್ಕ ಕಾರ್ಯಕರ್ತರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಭೋಜನ ವಿತರಣೆ ಅಂದ್ರೆ ಅನ್ನ ಸಂತರ್ಪಣಾ ವಿಭಾಗದಲ್ಲಿ ಸುಮಾರು 300ರಿಂದ 400 ಜನ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ವಿಭಾಗದಲ್ಲಿ ದುಡಿಯುವ ಕಾರ್ಯಕರ್ತರು ಬಂದು ಇಲ್ಲಿ 3 ದಿನದಿಂದ ವಿಶೇಷವಾಗಿ ಊಟದ ವ್ಯವಸ್ಥೆಯಲ್ಲಿ ಭಾಗವಹಿಸಿ ಬಂದವರಿಗೆ ಹೊಟ್ಟೆಯನ್ನು ತಣಿಸುವ, ಆ ಮೂಲಕ ಬಂದವರು ಸಮಾಧಾನದಿಂದ ನಮ್ಮ ವಿಶ್ವ ಸಮ್ಮೇಳನ ಕೂಡ ಅತ್ಯಂತ ವಿಶೇಷವಾಗಿ ಯಶಸ್ವಿಗೊಳಿಸುವ ವಿಷಯದಲ್ಲಿ ದುಡಿತಾ ಇದ್ದಾರೆ. ನೀವೆಲ್ಲ ನೋಡಬಹುದು. ನಮ್ಮ ಭಾರತ ಮಾತ್ರ ಅಲ್ಲ, ವಿಶ್ವ ಮಟ್ಟದಿಂದ ಬಂದಂತವರು ಕೂಡ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ವಿಶೇಷ ಏನಂದ್ರೆ ಎಷ್ಟೇ 1000 ಮಂದಿ ಸೇರಿದ್ರು, ನಿನ್ನೆ ಇರಬಹುದು ಮೊನ್ನೆ ಇರಬಹುದು, ಕೇವಲ 3 ಗಂಟೆಯಲ್ಲಿ ಭೋಜನ ವಿತರಣೆಯನ್ನು ಮಾಡಿ ಎಲ್ಲರನ್ನು ಸಂತೃಪ್ತಗೊಳಿಸಿದ್ದಾರೆ ಕಾರ್ಯಕರ್ತರು. ಒಟ್ಟು ಬೇರೆ ಬೇರೆ ವಿಧದ ಭೋಜನ ವ್ಯವಸ್ಥೆ ಇದೆ. ಆರೋಗ್ಯಕರವಾದದ್ದಿದೆ. ಮತ್ತೆ ಅತಿ ಗಣ್ಯರಿಗೆ ಒಂದು ವಿಭಾಗ, ಸಾಧಕರಿಗೆ ಮತ್ತು ಸನ್ಮಾನಿತರಿಗೆ ಒಂದು ಭೋಜನ ವ್ಯವಸ್ಥೆ, ವೈದಿಕರಿಗೆ ಸಂಪ್ರದಾಯ ವಿಭಾಗದ ಒಂದು ಭೋಜನ ವ್ಯವಸ್ಥೆ, ಅಶಕ್ತರು, ಮಾತೆಯರು ಮತ್ತು ಮಕ್ಕಳಿಗೆ ಒಂದು ವಿಧದ ಪ್ರತ್ಯೇಕ ವ್ಯವಸ್ಥೆ, ಕಾರ್ಯಕರ್ತರಿಗೆ ಪ್ರತ್ಯೇಕ ವ್ಯವಸ್ಥೆ, ಹಾಗೆ ಬಂದಂಥ ಸರ್ವತ್ರ ಸಾರ್ವಜನಿಕರಿಗೆ ಕೂಡ ಸಮಾಜ ಬಂಧುಗಳಿಗೆ ಕೂಡ ಹೊಟ್ಟೆ ತುಂಬ ಊಟ ಕೊಡಿಸುವ ವ್ಯವಸ್ಥೆಯನ್ನು ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಈ ದೃಷ್ಟಿಯಿಂದ ಅಖಿಲ ಹವ್ಯಕ ಮಹಾಸಭಾದ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿ. ಜಗದಗಲ ಹವ್ಯಕರ ಈ ಒಂದು ಸಂಸ್ಕಾರ, ನಡೆ, ನುಡಿಯ ಪ್ರಸಾರ ಅತ್ಯಂತ ವಿಶೇಷವಾಗಿ ಆಗ್ತಾ ಇದೆ. ಸಮಾರೋಪ ಸಮಾರಂಭ ವಿಶಿಷ್ಟವಾಗಿ ಸಂಪನ್ನವಾಗಲಿಕ್ಕಿದೆ. ಯಾವುದೇ ಅಡೆತಡೆಗಳಿಲ್ಲದೆ ನಡೆದಿದ್ದು ತುಂಬಾ ಖುಷಿಯ ವಿಷಯ. ಹಾಗೆ ಇದನ್ನೆಲ್ಲ ಕವರ್ ಮಾಡಲಿಕ್ಕೆ ಆಗಿಲ್ಲ. ಹಾಗಾಗಿ ನನ್ನ ವಿಡಿಯೋದಲ್ಲಿ ಒಂದು ಸ್ವಲ್ಪ ಕ್ಷಣವನ್ನು ಹಂಚಿಕೊಳ್ಳುವಳಿ ನಿಮ್ಮೊಡನೆ ಒಂಚೂರು ಮಾತು ಕೇಳಿದ್ದು. ಅಡುಗೆ ಮನೆಯಿಂದ ವಿತರಣೆಯಿಂದ ಹಿಡಿದು ಬಡಿಸುವಲ್ಲಿಯವರೆಗೆ ಕಾರ್ಯಕರ್ತರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಬೆಳಗ್ಗೆ 7 ಗಂಟೆಗೆ ತಿಂಡಿ ಶುರು ಮಾಡಿದರೆ ರಾತ್ರಿ 12 ಗಂಟೆವರೆಗೆ ಕೂಡ ಮತ್ತೆ ಯಾವುದೇ ಆಹಾರವನ್ನು ವ್ಯರ್ಥ ಮಾಡದೆ ಹಸಿದ ಹೊಟ್ಟೆಗೆ ರುಚಿಕರವಾಗಿ ಆರೋಗ್ಯಕರವಾಗಿ ಸಂದಿದೆ. ಎಲ್ಲರ ಅಭಿಪ್ರಾಯವೂ ಇದೆ. ಪ್ರತಿಯೊಬ್ಬರಿಗೂ ಕೂಡ ಇಲ್ಲ ಅಂತ ಹೇಳಿದ ರೀತಿಯಲ್ಲಿ ಆಹಾರ ಹೌದು. ಹಾಗಾಗಿ ಈ ಕ್ಷಣವನ್ನು ನಿಮ್ಮೊಡನೆ ಮಾತಾಡಿ ನಾನು ಹಂಚಿಕೊಂಡೆ. ಧನ್ಯವಾದಗಳು. ನಾವು ಇಲ್ಲಿ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ಬಂದಾಗ ಊಟ ಮಾಡುವ ಸಮಯದಲ್ಲಿ ನಂಗೆ ಒಬ್ಬರಿಗೆ ಭೇಟಿಯಾಗಿತ್ತು ತುಂಬ ವರ್ಷದ ಮೇಲೆ. ಹಾಗಾಗಿ ಅಂದರೆ ಇದಂದಲ್ಲ, ವಿಶ್ವ ಹವ್ಯಕ ಸಮ್ಮೇಳನ ನಮ್ಮ ದೂರದಲ್ಲಿ ಇದ್ದ ಹವ್ಯಕರನ್ನು ಒಟ್ಟುಗೂಡಿಸುವಂಥ ಸಮಯ ಆಗಿದ್ದು ಇದು. ಹಾಗಾಗಿ ತುಂಬ ಖುಷಿಯಾದ ಸಮಯ ಆದ್ದರಿಂದ ಈ ವಿಡಿಯೋ ಹಚ್ಕೊತಾ ಇದ್ದಾರೆ. ನೋಡಿ ಕಾರ್ಯಕರ್ತರು ಪಾಪ ಅದು ಇದನ್ನೆಲ್ಲ ತಗೊಬರ್ತಾ ಇದ್ದ. ಇದೆಲ್ಲ ತೆರೆ ಹಿಂದೆ ನಡೆಯುವಂಥದ್ದು. ಈ ಕೆಲಸ ಎಲ್ಲ ನಮಗೆಲ್ಲ ಯಾರಿಗೂ ಈ ಶ್ರಮ ಗೊತ್ತೇ ಆಗ್ತಿಲ್ಲ. ಇದು ಸುಲಭದ ಕೆಲಸ ಅಲ್ಲ. ಸಾವಿರಾರು ಮಂದಿಗೆ ಊಟ ಬಡಿಸೋದು, ಅನ್ನದಾನ ಮಾಡೋದು ಸುಲಭದ ಕೆಲಸ ಅಲ್ಲ. ತೃತೀಯ ವಿಶ್ವ ಹವ್ಯಕ ಸಮ್ಮೇಳನವು 3ನೆಯ ದಿನ ಕೊನೆಗೊಂಡರೂ ಸಂಭ್ರಮಕ್ಕೆ ಮಾತ್ರ ಕೊನೆ ಇಲ್ಲ. ಅಪರಿಚಿತರು ನನ್ನನ್ನು ಗುರುತಿಸಿ ಮಾತನಾಡಿದ್ದು, ಹಲವರ ಭೇಟಿ, ಇಂತಹ ಖುಷಿಯ ಕ್ಷಣಗಳು ಜೀವನದಲ್ಲಿ ಮರೆಯಲಾಗದ ಸವಿ ನೆನಪಿನ ಬುತ್ತಿಗಳಾಗಿವೆ. ಈ ವಿಡಿಯೋವು ನಿಮಗೂ ಇಷ್ಟವಾಗಿರಬಹುದು. ನೀವು ಭಾಗವಹಿಸಿದ್ದರೆ, ಇವೆಲ್ಲ ಕ್ಷಣಗಳನ್ನು ಅನುಭವಿಸಲು ಸಾಧ್ಯವಾಗದಿದ್ದರೆ ಈ ವಿಡಿಯೋವನ್ನು ನೋಡಿ ಖುಷಿಪಟ್ಟು ಹೇಗನಿಸಿತು ಅನ್ನೋದನ್ನು ತಿಳಿಸೋಕ್ಕೆ ಮರೆಯದಿರಿ. ನಿಮ್ಮೆಲ್ಲರ
ಪ್ರೋತ್ಸಾಹವೇ ಇಂತಹ ವಿಡಿಯೋವನ್ನು ಮಾಡೋಕ್ಕೆ ಉತ್ಸಾಹವನ್ನು ತಂದಿತ್ತು. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು. ತಮಗೆಲ್ಲರಿಗೂ ಧನ್ಯವಾದಗಳು.